ಫ್ರೆಂಡ್ಸ್, ಇವತ್ತು ಕಾಶ್ಮೀರಿ ಪಲಾವ್ ಮಾಡೋದು ಹೆಂಗೆ ಅಂತ ಹೇಳ್ತೀವಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಸೊ ನಾವು ಇವಾಗ ಕಾಶ್ಮೀರಿ ಪಲಾವ್ಗೆ ಹೋಗೋಣ. ಕಾಶ್ಮೀರಿ ಪಲಾವ್ಗೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂದರೆ ರೈಸು 2 ಕಪ್ಸು, ಮಿಲ್ಕು 1/2 ಕಪ್ಪು, ಕ್ಲೌಸು 2 ನಂಬರ್ಸ್, ಕ್ರೀಮ್ 1/2 ಕಪ್ಪು, ವಾಟ್ರು 4ರಿಂದ 4.25 ಕಪ್ ಹಾಕ್ಸ್ಕೋಬೇಕಾಗುತ್ತೆ, ಕಾರ್ಡಮಮ್ 2 ನಂಬರು, ಸಿನ್ನಮಮ್ 2 ನಂಬರು, ಬೇ ಲೀಫ್ 1 ಪೀಸು, ಗೀ 2 ಟೇಬಲ್ ಸ್ಪೂನು, ಸ್ಯಾಫ್ರಾನು 1 ಪಿಂಚು, ಸಾಲ್ಟ್ ಟೇಸ್ಟ್, ಕ್ಲೌಸ್ 2 ನಂಬರ್ಸ್, ಕಿಸ್ಮಿಶ್, ರೈಸಿನ್ಸ್ 2 ಒಂದೇ, ಪಿಸ್ತಾ ನಿಮಗೆ ಬೇಕು ಅಂದರೆ, ಬಾದಾಮು ಅದೊಂದು 2 ನಂಬರು, ಬಾದಾಮ್ ಅಂದರೆ ಆಲ್ಮಂಡ್ಸು, ಮತ್ತು ಕೋರಿಯಾಂಡರ್ ಲೀವ್ಸು ಟು ಗಾರ್ನಿಷ್. ಫ್ರೂಟ್ಸು ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು, ಇಲ್ಲ ಬೇಡ ಅಂದರೆ ಬಿಡ್ಬೋದು. ಈಗ ವಿಧಾನ ಹೋಗೋಣ. ಮೆಥಡ್ ಹೇಗೆ ಮಾಡೋದು ಅಂತ. ಫಸ್ಟ್ ರೈಸ್ನ ವಾಶ್ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿಡಬೇಕು ಒಂದು 10 ನಿಮಿಷ. ಅದಾದಮೇಲೆ ಕುಕ್ಕರ್ಗೆ ಹಾಕೋಬೇಕು. ಅದಾದಮೇಲೆ ಅದನ್ನು ನೆನೆಸಿ ಇಟ್ಟಬೇಕು. ಕುಕ್ಕರ್ನ ತಗೋಬೇಕು. ಕುಕ್ಕರಲ್ಲಿ ಇಟ್ಬಿಟ್ಟು ಆನ್ ಮಾಡಿ ಸ್ವಲ್ಪ ತುಪ್ಪನ ಹಾಕಿ ಹೀಟ್ ಮಾಡ್ಕೋಬೇಕು. ಮತ್ತು ಎಲ್ಲ ಏನೇನು ತೊಗೊಂಡಿದ್ರಲ್ವ ಅದೆಲ್ಲ ಸ್ಪೈಸಸ್ನು ಆ್ಯಡ್ ಮಾಡಬೇಕು. ಹೀಗೆ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು, ಹಾಗೆ ರೋಸ್ಟ್ ಆದಮೇಲೆ ಸ್ವಲ್ಪ ಸಾಫ್ರನ್ನ ಆ್ಯಡ್ ಮಾಡಬೇಕು ಮಿಲ್ಕಿಗೆ. ಅದನ್ನು ಸ್ವಲ್ಪ ಹೊತ್ತು ನೆನೆಸಿಡಬೇಕು, ಆಯಿತಾ. ಅದನ್ನು ನೆನೆಸಿಟ್ಮೇಲೆ ರೈಸ್ ತೊಗೊಂಡಿದ್ರಲ್ಲ, ರೈಸ್ ಆ್ಯಡ್ ಮಾಡಿದ್ರಲ್ಲ, ರೈಸ್ ನೆನೆಯಕ್ಕೆ ಇಟ್ಟಿದ್ರಲ್ಲ, ಆ ರೈಸ್ನ ಇದಕ್ಕೆ ಆ್ಯಡ್ ಮಾಡಬೇಕು. 1 ನಿಮಿಷ ಆ್ಯಡ್ ಮಾಡಿಬಿಟ್ಟು ಸೇರಿಸ್ಬಿಟ್ಟು ಅದರೊಳಕ್ಕೆ ಸುರಿದ್ಬಿಟ್ಟು ಅದನ್ನು 1 ನಿಮಿಷ ಸೋಟ್ ಮಾಡಬೇಕು, ಫ್ರೈ ಮಾಡಬೇಕು. ಹಂಗೆ ಆ ಗೀ ಒಳಿಕೆಲ್ಲ ಹಾಕಿರ್ತೀರಲ್ಲ, ಎಲ್ಲ ಗೀನ ತುಪ್ಪನ ಹೀಟ್ ಮಾಡಿಬಿಟ್ಟು ಎಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಇತ್ತು ಎಲ್ಲ ಆ್ಯಡ್ ಮಾಡಿದ್ರಲ್ಲ, ಆ್ಯಡ್ ಮಾಡಿದ್ದಕ್ಕೆ ಇವಾಗ ಸ್ವಲ್ಪ ರೈಸ್ನ ನೆನೆಯಕ್ಕೆ ಇಟ್ಟಿದ್ರಲ್ಲ, ಆ ರೈಸ್ನ ಅದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು 1 ನಿಮಿಷ ಸೌಟ್ ಮಾಡಬೇಕು. ಆ ಕಡೆ ಈ ಕಡೆ ಒಂದು ಸ್ವಲ್ಪ ರೋಸ್ಟ್ ಮಾಡಿದ ಥರ. ಆಮೇಲೆ ಕ್ರೀಮ್ ಇರುತ್ತಲ್ಲ, ಕ್ರೀಮ್ನ ಆ್ಯಡ್ ಮಾಡಬೇಕು. ಕ್ರೀಮ್ನ ಆ್ಯಡ್ ಮಾಡಿದ್ಮೇಲೆ ಸಾಫ್ರಾನ್ ಮಿಲ್ಕ್ನ ಒಂದು ಸ್ವಲ್ಪ ನೆನೆಯಕ್ಕೆ ಇಟ್ಟಿದ್ರಲ್ಲ, ಅದನ್ನು ಆ್ಯಡ್ ಮಾಡಬೇಕು. ಆಮೇಲೆ ಆ ಲಿಡ್ನ ಮೇಲೆ, ಲಿಡ್ ಇರುತ್ತಲ್ಲ ಅದನ್ನು ಮೇಲೆ ಹಾಗೆ ಮುಚ್ಚಬೇಕು. ಮುಚ್ಚಿಬಿಟ್ಟು ಅದು ಲಿಡ್, ಕುಕ್ಕರ್ ಇರುತ್ತಲ್ಲ ಎಲೆಕ್ಟ್ರಿಕ್ ಸ್ಟೌವು, ಅದು ವಾಮ್ ಮೋಡಿಗೆ ಬರೋ ಗಂಟ ವೆಯ್ಟ್ ಮಾಡಬೇಕು. ಅದು ಎಲ್ಲ ವಾಮ್ ಮೋಡಿಗೆ ಬಂದಮೇಲೆ ಓಪನ್ ಮಾಡಿ, ಸ್ವಿಚ್ ಆಫ್ ಮಾಡಿ, ಅದನ್ನು ಓಪನ್ ಮಾಡಿ ಅದಕ್ಕೆ ಬೇಕು ಅಂದರೆ ಸ್ವಲ್ಪ ಫ್ರೂಟ್ಸು ಮತ್ತು ಕೋರಿಯಾಂಡರ್ ಲೀವ್ಸ್ನ ಹಾಕೋಬಿಟ್ಟು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ಇದು ಇವತ್ತಿನ ಕಾಶ್ಮೀರಿ ಪಲಾವ್. ಇಚ್ಗೆ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.